ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ತಿಪಟೂರು ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ರಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿಯಾಗಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಆಗುತ್ತಿರುವ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ಅವರಿಗೆ ಇಂದು ಗೊಲ್ಲರಟ್ಟಿ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿ ಶಿಕ್ಷಕಿಯ ಉತ್ತಮ ಸೇವೆಯನ್ನು ಸ್ಮರಿಸಿದರು. ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಬಿಆರ್ಪಿ ದಕ್ಷಿಣ ಮೂರ್ತಿ ಶಾಲೆಯ ಭೌತಿಕ ಸೌಲಭ್ಯಗಳ ಸುಧಾರಣೆ ಹಾಗೂ ಕಲಿಕಾ ಪ್ರಗತಿಯಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಅಪಾರ. ಶಾಲಾ ಉಸ್ತುವಾರಿ ಸಮಿತಿ ಪೋಷಕರು ಅಧಿಕಾರಿಗಳ ಜೊತೆಗೆ ಉತ್ತಮ ಸಂಪರ್ಕ ಸಾಧಿಸಿ ಇವರೆಲ್ಲರೂ ಸಹಕಾರ ಪಡೆದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವುದು ತುಂಬಾ ಸವಾಲಿನ ಕೆಲಸ. ಇದನ್ನು ಸಮರ್ಥವಾಗಿ ನಿರ್ವಹಿಸುವ ಗುಣ ಶಿಕ್ಷಕಿ ಪಾರ್ವತಮ್ಮ ಅವರಿಗೆ ಇದೆ ಅಂತ ಹೇಳಿದ್ದಾರೆ. ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಪಾರ್ವತಮ್ಮನವರು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಸೊ ಅದಕ್ಕೆ ಕಣ್ಣುಗಟ್ಟ ಗೊಲ್ರಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಆತ್ಮಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಂತರ ಮಾತನಾಡಿದ ವಿದ್ಯಾರ್ಥಿನಿ ಕಾವ್ಯ, ಈ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯವೋ ಹಾಗೆ ಶಿಕ್ಷಕರ ಕಂದಾನ ಅಷ್ಟೇ ಮುಖ್ಯ. ಇವತ್ತು IAS IPS ಇಂಜಿನಿಯರ್ ಡಾಕ್ಟರ್ಗಳು ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಎಂದು ಹೇಳಿದ ವಿದ್ಯಾರ್ಥಿನಿ ಭಾವುಕರಾದರು. ದೇಶಕ್ಕೆ ಸೈನಿಕರು ಶಿಕ್ಷಕರು ಅಷ್ಟೇ ಮುಖ್ಯ. ಯಾಕೆಂದ್ರೆ ಇಂಜಿನಿಯರ್ ಡಾಕ್ಟರ್ ಎಲ್ಲ ಆಗಬೇಕು ಅಂದ್ರೆ ಶಿಕ್ಷಕರು ಇಲ್ಲ ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಯಾರು ಆಗಲ್ಲ. ಅಷ್ಟು ಪ್ರಾಮುಖ್ಯತೆ, ಅಷ್ಟು ಗೌರವ ಶಿಕ್ಷಕರ ಮೇಲೆ. ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಇವ್ರ ಜೊತೆ ಕಳೆದಿರೋ ಟೈಮು ಮೆಮೊರೀಸ್ ಯಾವಾಗಲೂ ಇರುವತ್ತು ಶಿಕ್ಷಕರು ವೃತ್ತಿಯಿಂದ ನಿವೃತ್ತರಾಗ್ಬೋದು, ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಗುರುಸ್ಥಾನ ಇದ್ದೇ ಇರುತ್ತೆ. ಇಷ್ಟು ಅವಕಾಶ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನೀವು. ಈ ಸಂದರ್ಭದಲ್ಲಿ STMC ಅಧ್ಯಕ್ಷ ಮಹೇಶ್, CRP ಮನೋಹರ್, ಸೂಗೂರು ನಾಗರಘಟ್ಟ, CRP ಪ್ರಕಾಶ್, ಸಮಾಜ ಸೇವಕರು ಆದ ಪೂಜಾರಿ ಶಿವಶಂಕರ್, ಸದಸ್ಯರು ಆದ ಕೃಷ್ಣಪ್ಪ, ಲತಾಮಣಿ ಹಾಗೂ ಶಿಕ್ಷಕರು ಆದ ಗೋವಿಂದೇಗೌಡ, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.